ಎಸ್ ಥ್ಯಾಂಕ್ ಯು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ ಆದಿತ್ಯ ದಂಡೋಲೆ. ಕರಾವಳಿಗರ ಬಹುದೊಡ್ಡ ಕನಸು ಈಗ ನನಸಾಗಿರುವಂತದ್ದು. ಕರಾವಳಿಗರ ರೈಲಿನ ಸಮಿತಿಯಲ್ಲಿ ಅನೇಕ ಹೋರಾಟಗಳು ನಡೀತಾ ಇತ್ತು. ಮಂಗಳೂರು ಜಂಕ್ಷನ್ ಮತ್ತು ಮಂಗಳೂರು ಸೆಂಟ್ರಲ್ ಈ ರೈಲ್ವೆ ಸ್ಟೇಷನ್ ಅನ್ನು ಪಾಲಕ್ಕಾಡ್ನಿಂದ ಮೈಸೂರು ಡಿವಿಷನ್ಗೆ ಸೇರಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಬಹುದೊಡ್ಡ ಹೋರಾಟ ಕಳೆದ 20 ವರ್ಷಗಳಿಂದ ನಡೀತಾ ಇತ್ತು. ಈಗ ಆ ಸಾಕಾರಗೊಂಡಿರುವಂತದ್ದು ಮುಖ್ಯವಾಗಿ ಮಂಗಳೂರಿನಲ್ಲಿರುವಂತಹ ಸೆಂಟ್ರಲ್ ಮತ್ತು ಜಂಕ್ಷನ್ ರೈಲ್ವೆ ಸ್ಟೇಷನ್ ಏನಿದೆ ಇದು ಪಾಲಕ್ಕಾಡ್ ಡಿವಿಷನ್ಗೆ ಸೇರಿತ್ತು. ಇಲ್ಲಿಂದ ಪಾಲಕ್ಕಾಡ್ ಡಿವಿಷನ್ ಇಂದ ಎಲ್ಲ ಆಡಳಿತ ವ್ಯವಸ್ಥೆ ಏನಿದೆ ಅಂದ್ರೆ ರೈಲು ಸಂಚಾರದ ನಿಯಮಗಳೇನಿದೆ ಇದೆಲ್ಲವೂ ಕೂಡ ಪಾಲಕ್ಕಾಡ್ ಡಿವಿಷನ್ ನಿಂದ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನ ಎಲ್ಲ ಆಡಳಿತಕ್ಕೂ ಕೂಡ ಒಳಪಟ್ಟಿರುವಂತದ್ದು. ಇವತ್ತು ಮಹತ್ವದ ಅಂದ್ರೆ ಕಳೆದ ದಿನಗಳಿಂದ ಮಹತ್ವದ ಬೆಳವಣಿಗೆ ಕೂಡ ನಡೆದಿರುವಂತದ್ದು. ಮಂಗಳೂರು ಪಾಲಕ್ಕಾಡ್ ಡಿವಿಷನ್ ನಿಂದ ಮಂಗಳೂರು ರೈಲ್ವೆ ಸ್ಟೇಷನ್ ಎರಡೂ ರೈಲ್ವೆ ಸ್ಟೇಷನ್ ಅನ್ನು ಮೈಸೂರು ಡಿವಿಷನ್ಗೆ ವರ್ಗಾಯಿಸಲಾಗಿದೆ. ಇದಕ್ಕೆ ಆದೇಶ ಕೂಡ ಈಗ ಅನುಮೋದನೆ ಕೂಡ ಆಗಿರುವಂತದ್ದು. ಮುಖ್ಯವಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ನೇತೃತ್ವದಲ್ಲಿ ಈ ಒಂದು ಮನವಿ ಕೂಡ ಸೆಂಟ್ರಲ್ ಅಂದ್ರೆ ಕೇಂದ್ರ ರೈಲ್ವೆ ಸಚಿವರಿಗೆ ನೀಡಲಾಗಿತ್ತು. ಆ ಬಳಿಕ ಅನೇಕ ಹೋರಾಟಗಾರರು ಈ ಬಗ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಕಳೆದ 20 ವರ್ಷಗಳಿಂದ ಈ ಹೋರಾಟಗಳು ನಡೀತಾನೆ ಇತ್ತು. ಅಂದ್ರೆ ಮುಖ್ಯವಾಗಿ ಕೇರಳದ ಪಾಲಕ್ಕಾಡ್ ಡಿವಿಷನ್ ಇಂದ ಇದನ್ನು ಕರ್ನಾಟಕದಲ್ಲಿ ಇರುವಂತಹ ಮೈಸೂರು ಡಿವಿಷನ್ಗೆ ಸೇರಿಸಬೇಕು ಅಂತ ಹೇಳುವಂತ ನಿಟ್ಟಿನಿಂದ ಈ ನಿಟ್ಟಿನಲ್ಲಿ ಇದೀಗ ಅನುಮೋದನೆ ಕೂಡ ನೀಡಿರುವಂತದ್ದು. ಈ ಬಗ್ಗೆ ಸಕಾರಾತ್ಮಕ ಪಾಸಿಟಿವ್ ರೆಸ್ಪಾನ್ಸಿಬಲ್ ಕೂಡ ಕಳೆದ ಅನೇಕ ದಿನಗಳಿಂದ ಬಂದಿರುವಂತದ್ದು. ಆದರೆ ಈಗ ಕಂಪ್ಲೀಟ್ ಆಗಿ ಅನುಮೋದನೆ ಕೂಡ ದೊರಕಿರುವಂತದ್ದು. ಹಿನ್ನೆಲೆಯಲ್ಲಿ ಈಗ ಮೈಸೂರು ಡಿವಿಷನ್ ಆಗಿ ಮಂಗಳೂರಿನ ಎರಡೂ ರೈಲ್ವೆ ಸ್ಟೇಷನ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಲಿಕ್ಕಿದೆ. ಇದರಲ್ಲಿ ಮುಖ್ಯ ಬದಲಾವಣೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿಯ ಏನು ಹೋಟೆಲ್ಗಳಿದೆ ಮತ್ತೆ ನೌಕರರೇನಿದ್ದಾರೆ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಪ್ರತಿಶತ 90% ಎಲ್ಲ ಕೇರಳದವರಿದ್ದಾರೆ. ಇಲ್ಲಿಯ ಎರಡೂ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಕೇರಳದ ಕೆಲಸಗಾರ ಅಂದ್ರೆ ಕ್ಲೀನಿಂಗ್ ಹಿಡಿದು ಎಲ್ಲ ಇಲ್ಲಿಯ ಹೋಟೆಲ್ಗಳಾಗಿರ್ಬೋದು ಎಲ್ಲವೂ ಟೆಂಡರ್ಗಳು ಕೂಡ ಕೇರಳದ ಜನರು ತುಂಬಿರುವಂತದ್ದು. ಜೊತೆಗೆ ಕಮ್ಯುನಿಕೇಶನ್ ಕೂಡ ಎಲ್ಲವೂ ಕೂಡ ಮಲಯಾಳಂ ಅಲ್ಲಿ ಆಗ್ತದೆ. ಅಂದ್ರೆ ಕನ್ನಡ ಮಾತಾಡುವವರ ಸಂಖ್ಯೆ ತುಂಬಾ ವಿರಳವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮೈಸೂರು ಡಿವಿಷನ್ ಆದ ಕೂಡಲೇ ಇದೆಲ್ಲವೂ ಕೂಡ ಬದಲಾಗಲಿಕ್ಕಿದೆ. ಕೇರಳ ಪಾಲಕ್ಕಾಡ್ ಡಿವಿಷನ್ ನಿಂದ ಏನೆಲ್ಲ ವರ್ಕರ್ಸ್ ಇದ್ದಾರೆ ಅವರು ವಾಪಸ್ ಮರಳಿ ಕೇರಳಕ್ಕೆ ಹೋಗುವವರು, ಮೈಸೂರು ಡಿವಿಷನ್ ಇಂದ ಇಲ್ಲಿಯ ಕೆಲಸಗಾರರು ಮತ್ತೆ ಈ ಎರಡೂ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಸಂಭಾಷಣೆ ಏನು ಅನಾನುಕೂಲತೆ ಎರಡೂ ರೈಲ್ವೆ ಸ್ಟೇಷನ್ ನಲ್ಲಿ ಇತ್ತು ಅದು ಮುಂದಿನ ದಿನಗಳಲ್ಲಿ ನಿವಾರಣೆ ಆಗಲಿಕ್ಕಿದೆ. ಅಂದ್ರೆ ಮುಖ್ಯವಾಗಿ ಕನ್ನಡ ಮಾತಾಡುವವರ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಇತ್ತು. ಮುಂದಿನ ದಿನಗಳಲ್ಲಿ ಕರ್ನಾಟಕದವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕೆಲಸಗಾರರು ಬಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಕಮ್ಮಿ ಆಗುತ್ತೆ. ಅಂದ್ರೆ ಕಮ್ಯುನಿಕೇಶನ್ ನಿರರ್ಗಳವಾಗಿ ನಡೆಯುತ್ತೆ. ಜೊತೆಗೆ ಇಲ್ಲಿಯ ಏನು ರೈಲ್ನಲ್ಲಿ ಹೋಗುವಂತಹ ಅನೇಕರಿಗೆ ಕೂಡ ಇದು ಸಹಾಯಕ ಆಗಲಿಕ್ಕಿದೆ. ಅದರ ಜೊತೆಯಾಗಿ ಇಲ್ಲಿಯ ಟೆಂಡರ್ಗಳು ಅಂದ್ರೆ ಈವರೆಗಿನ ಟೆಂಡರ್ಗಳು ಪಾಲಕ್ಕಾಡ್ ಡಿವಿಷನ್ ನಲ್ಲಿ ಏನ್ ಟೆಂಡರ್ ಆಗಿದೆ ಅದೇ ಕಂಟಿನ್ಯೂ ಆಗುತ್ತೆ. ಆ ಟೆಂಡರ್ ಮುಗಿದ ಬಳಿಕ ಏನು ಮೈಸೂರು ಡಿವಿಷನ್ಗೆ ಈ ಟೆಂಡರ್ ಹೋಗುತ್ತೆ. ಅಲ್ಲಿಂದ ಎಲ್ಲವೂ ಕೂಡ ಅಂದ್ರೆ ಮೈಸೂರು ಡಿವಿಷನ್ ಇಂದ ಈ ಟೆಂಡರ್ ಕರೆಯುವಂತಹ ಪ್ರಕ್ರಿಯೆಗಳು ಅಥವಾ ಕರ್ನಾಟಕದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಅಂಗಡಿ ಮುಂಗಟ್ಟುಗಳಿಗೆ ರೈಲ್ವೆ ಸ್ಟೇಷನ್ ಒಳಗಿರುವಂತಹ ಅಂಗಡಿ ಮುಂಗಟ್ಟುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಆಗಿರಬಹುದು ಎಲ್ಲವೂ ಕೂಡ ಮೈಸೂರು ಡಿವಿಷನ್ ಇಂದ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಮಂಗಳೂರಿನ ಎರಡು ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಆಗಲಿಕ್ಕಿದೆ. ಅಂದ್ರೆ ಮುಖ್ಯವಾಗಿ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಜೊತೆಗೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಹುದೊಡ್ಡ ಬದಲಾವಣೆಗಳು ಕೂಡ ಆಗಲಿಕ್ಕಿದೆ. ಇದು ಈಗ ಅನೇಕರಿಗೆ ಕರಾವಳಿಗರಿಗೆ ಸಂತಸದ ಸುದ್ದಿ ಆಗಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಕರಾವಳಿ ಎರಡೂ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಮಲಯಾಳಂ ಮಾತನಾಡುವವರ ಸಂಖ್ಯೆ ಜಾಸ್ತಿ ಇತ್ತು. ಮುಂದಿನ ದಿನಗಳಲ್ಲಿ ಇದು ಬದಲಾಗಿ ಕನ್ನಡ ಮಾತನಾಡುವವರ ಸಂಖ್ಯೆ ಹೆಚ್ಚಾಗುತ್ತೆ. ಜೊತೆಗೆ ಅನೇಕ ರೈಲುಗಳು ಕೂಡ ಬದಲಾವಣೆ ಆಗಲಿಕ್ಕಿದೆ. ಅಂದ್ರೆ ಬೋಗಿಗಳು ಕೂಡ ಹಳತ್ತು ಅಲೆ ಪಾಲಕ್ಕಾಡ್ ಡಿವಿಷನ್ ನಲ್ಲಿರುವಂತಹ ಎಲ್ಲಾ ಬೋಗಿಗಳು ಕೂಡ ಅನೇಕ ವರ್ಷಗಳ ಹಳೆಯ ಬೋಗಿಗಳು. ಮುಂದಿನ ದಿನಗಳಲ್ಲಿ ಮೈಸೂರು ಡಿವಿಷನ್ ಬಂದ್ರೆ ಹೊಸ ಬೋಗಿಗಳು ಬರುವಂತಹ ಸಾಧ್ಯತೆಗಳಿದೆ. ಕನ್ನಡ ಕೆಲಸಗಾರರು ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ಇವಿಷ್ಟು ಮಂಗಳೂರು ನಗರದ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೀಡ್ತಾರೆ. ಓವರ್ ಟು ಯು.